ಪ್ರೈಸ್ ದಿ ಲಾರ್ಡ್. ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನೀವು ಪ್ರತಿಯೊಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚಂದಾಗಿರ್ತೀರಾ. ನಿಶ್ಚಯವಾಗಲೂ ದೇವರು ನಿಮ್ಮನ್ನ ಅದೇ ರೀತಿಯಾಗಿ ನೋಡುವಂತ ಕರ್ತನು ಆಗಿದ್ದಾನೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ಅನೇಕ ದಿನಗಳಿಂದ ಈ ರೀತಿಯಾಗಿ ವಿಡಿಯೋ ಬರಲಿಕ್ಕೆ ಆಗಲಿಲ್ಲ. ಕಾರಣಾಂತರವಾಗಿ ಕೆಲವು ವಿಷಯದಿಂದ ನಮಗೆ ವಿಡಿಯೋ ಮಾಡುವುದಕ್ಕೆ ಅನೇಕ ಅನಾನುಕೂಲ ತಡೆಗಳು ಉಂಟಾಯಿತು. ಹಂಗಾಗಿ ದೇವರು ತಾನೇ ಎಲ್ಲಾ ವಿಷಯಗಳನ್ನ ಕ್ರಮವಾಗಿ ಆತನು ಮಾಡುವಂತ ದೇವರಾಗಿದ್ದಾನೆ. ಹಾಗಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲರ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮನ್ನ ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ, ಮಹಿಮೆ ಪಡಿಸ್ತಾ ಇದ್ದೀವಿ. ಕರ್ತನಾದ ದೇವರೇ, ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಈ ರೀತಿಯಾದ ಸ್ವಾಮಿ ದೇವರೇ, ನಿನ್ನ ವಾಕ್ಯವನ್ನ ಧ್ಯಾನ ಮಾಡೋದು, ನಿನ್ನ ವಾಕ್ಯದ ರೇಮ ಅದನ್ನ ಪಡೆದುಕೊಳ್ಳಲು ಕೃಪೆ ಮಾಡಿದಕ್ಕಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ವಂದಿಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನಾವು ನೋಡ್ಬೇಕಂದ್ರೆ ಈ ಒಂದು ಯೂಟ್ಯೂಬ್ ಫ್ಯಾಮಿಲಿನಲ್ಲಿ ಅನೇಕರು ಹೊಸಬರಾಗಿ ಏನ್ ಮಾಡ್ತಾ ಇದ್ದಾರೆ, ಜಾಯಿನ್ ಆಗ್ತಾ ಇದ್ದಾರೆ. ಅವ್ರಿಗೂ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತಾ ಇದ್ದೀನಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಹೌದು ಪ್ರಿಯರಾದವರೇ, ಈ ದಿನದಲ್ಲಿ ಈ ತಿಂಗಳಲ್ಲಿ ದೇವರು ಪ್ರತಿಯೊಂದು ತಿಂಗಳು ಪ್ರತಿಯೊಂದು ದಿನಮಾನದಲ್ಲೂ ತನ್ನ ವಾಕ್ಯಗಳನ್ನ ಕಳಿಸಿ ದೇವರು ಪ್ರತಿಯೊಬ್ಬೊಬ್ಬರಿಗೂ ತಾನು ಎಂಥವನಾಗಿದ್ದೀನಿ, ತನ್ನ ಮಕ್ಕಳು, ತನ್ನನ್ನು ನಂಬಿರುವಂತ ಮಕ್ಕಳು, ತನ್ನ ಮೇಲೆ ಆಧಾರವಾಗಿ ಭರವಸೆಯಾಗಿ ಇರುವಂತ ಪ್ರತಿಯೊಂದು ಮಕ್ಕಳಿಗೂ, ಆತನನ್ನು ನಂಬಿದಂತ ಪ್ರತಿಯೊಂದು ವಿಶ್ವಾಸಿಗಳಿಗೂ, ದೇವ ಜನರಿಗೂ ದೇವರು ತನ್ನ ವಾಕ್ಯವನ್ನ ಕಳಿಸಿ ಅವರ ಪರಿಸ್ಥಿತಿಗಳಲ್ಲೂ ಮತ್ತೆ ಅವರಿರುವಂತ ಸ್ಥಿತಿಗತಿಗಳಲ್ಲೂ, ಅವರಿಗೆ ಎದುರಾದ ಸಮಸ್ಯೆಗಳಲ್ಲೂ, ಅವರಿಗೆ ವಿರೋಧವಾಗುವಂತ ಅನೇಕ ಜನಾಂಗದಲ್ಲಿಯೂ, ಮತ್ತೆ ಅದು ಮಾತ್ರವಲ್ಲ, ಅವರಿಗೆ ವಿರೋಧವಾಗಿ ಅನೇಕ ತಂತ್ರ ಉಪಾಯಗಳು, ಅನೇಕ ರೀತಿಯಾದ ಮಾಟಮಂತ್ರದ ಕ್ರಿಯೆಗಳು ಈ ರೀತಿಯಾಗಿ ಎದುರಾಗುವಾಗ ದೇವರು ತಾನೇ ವಾಕ್ಯವನ್ನ ಕಳಿಸಿ ಆ ಎಲ್ಲ ತಂತ್ರ ಉಪಾಯಗಳನ್ನ, ಎಲ್ಲ ವಿರೋಧಗಳನ್ನ, ಆ ಎಲ್ಲ ಶತ್ರುವಿನ ಕಾರ್ಯಗಳನ್ನ ತನ್ನ ವಾಕ್ಯದಿಂದ ತನ್ನ ಮಕ್ಕಳ ಜೀವಿತದಲ್ಲಿ ಅದು ತೊಲಗಿ ಹೋಗುವಂತೆ, ಅಂತ ಕಾರ್ಯಗಳು, ವಿರೋಧವಾಗಿ ಬರುವಂತ ತಡೆಗಳು ಅದನ್ನ ಒಡೆದಾಕುವಂತೆ, ಆ ಶತ್ರುವಿನ ಕ್ರಿಯೆಗಳು ಇಲ್ಲದಂತೆ ನಿರ್ಮೂಲನೆ ಮಾಡುವಂತೆ ದೇವರು ತನ್ನ ವಾಕ್ಯದಿಂದ ಕಾರ್ಯಗಳನ್ನ ಮಾಡುವಂತ ಕರ್ತನಾಗಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಆಗ ಅದೇ ರೀತಿಯಾಗಿ ಪ್ರಿಯರಾದವರೇ, ಈ ದಿನದಲ್ಲಿ ನಾವು ವಾಕ್ಯಗಳನ್ನ ಓದೋಣ. ಯೆಶಾಯನ ಬರೆದ ಪ್ರವಾದನ ಗ್ರಂಥ 61ನೇ ಅಧ್ಯಾಯ, ಅದರಲ್ಲಿ 7ನೇ ವಾಕ್ಯದಲ್ಲಿ ಹೇಳ್ತದೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನ ಹೊಂದಿದಿರಿ. ನಾಚಿಕೆ ಪಟ್ಟದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಇಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇದರಿಂದ ಶಾಶ್ವತವಾದ ಸಂತೋಷ ಉಂಟಾಗುವುದು. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು 2ರಷ್ಟು ಆಶೀರ್ವಾದ, 2ರಷ್ಟು ನೀವು ಎಲ್ಲಿ ಅವಮಾನ ಪಟ್ರಿ, ಯಾವ ವಿಷಯದಲ್ಲಿ ಅವಮಾನ ಪಟ್ರಿ, ಯಾವ ಕಾರ್ಯದಲ್ಲಿ ನಿಮಗೆ ಅವಮಾನವಾಯಿತು, ಯಾರಿಂದ ಅವಮಾನವಾಯಿತು, ಯಾವ ಶತ್ರು ನಿಮ್ಮನ್ನ ಸಿಲುಕಿದಂತೆ ಮಾಡಿದಂತ ಕಾರ್ಯದಲ್ಲಿ ದೇವರು ಹೇಳ್ತಾರೆ, ನಿಮಗೆ ದಿನದಲ್ಲಿ ವಾಕ್ಯಗಳನ್ನ ಕೊಡುವ ಪ್ರಕಾರ ನಿಮಗೆ 2ರಷ್ಟು ಆಶೀರ್ವಾದ, 2ರಷ್ಟು ಅನುಭವಿಸುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯ. ಇದನ್ನ ದೇವರು ಪ್ರವಾದನ ವಾಕ್ಯವಾಗಿ ಹೇಳಿ ದೇವರು ಪ್ರತಿಯೊಂದು ದಿನವೂ ಆಶೀರ್ವದಿಸುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ಜಕರ್ಯನ ಬರೆದ ಪ್ರವಾದನ ಗ್ರಂಥದಲ್ಲಿ 9ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಸುನಿರೀಕ್ಷೆಯಿಂದ ಸೆರೆಯವರೇ, ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ, ನಿಮಗೆ 2ರಷ್ಟು ಸುಖವನ್ನ ದಯಪಾಲಿಸುವೆನು. ಹೇಳ್ತಾರೆ, ಒಂದು ವೇಳೆ ಕಷ್ಟದಲ್ಲಿ ಎಂಬುವ ನೀವು ಬಂಧನದಲ್ಲಿ ಸಿಲುಕಿದ್ದೀರಾ, ಸೆರೆಯಲ್ಲಿ ಇದ್ದೀರಾ,
ಇಲ್ಲ ಕಷ್ಟಗಳು, ಹೋರಾಟಗಳು, ಸಮಸ್ಯೆಗಳು, ಈ ರೀತಿಯಾಗಿ ನಿಮಗೆ ಅನೇಕ ವಿರೋಧವಾಗಿ ಬಂಧನದಿಂದ ಇದ್ದೀರಾ, ನಿಮಗೆ ಎರಡರಷ್ಟು ಸುಖವನ್ನ ದೇವರು ಒದಗಿಸುತ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಪ್ರಿಯರಾದವರೇ, ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ, ನಿಮ್ಮ ಪ್ರತಿಯೊಬ್ಬೊಬ್ಬರ ಕಾರ್ಯದಲ್ಲೂ ಎಂತ ವಿಷಯಗಳು, ಎಂತ ಕಾರ್ಯಗಳು ನಿಮಗೆ ಎದುರಾದರೂ, ಎಂತ ವಿರೋಧಗಳು ನಿಮಗೆ ಎದುರಾದರೂ, ದೇವರು ಹೇಳ್ತಾರೆ, ನಿಮಗೆ ಎರಡರಷ್ಟು ಕಾರ್ಯಗಳನ್ನ, ಆಶೀರ್ವಾದಗಳನ್ನ ನಾನು ನಿಮಗೆ ಮಾಡುವೆನು ಎಂಬುದಾಗಿ ದೇವರು ವಾಗ್ದಾನಗಳನ್ನ ಮಾಡುವಂತ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಿಯರಾದವರೇ, ದೇವರು ತನ್ನ ವಾಕ್ಯದಿಂದಲೇ ಪ್ರತಿಯೊಂದು ಕಾರ್ಯಗಳನ್ನ ಆತನು ತನ್ನ ಮಕ್ಕಳ ಜೀವಿತದಲ್ಲಿ ಮಾಡುವಂತನಾಗಿದ್ದಾನೆ. ಅನೇಕ ಸಮಯದಲ್ಲಿ ಅನೇಕ ನಿರೀಕ್ಷೆ ಇರುವುದುಂಟು, ಅನೇಕ ಭರವಸೆ ಇರುವುದುಂಟು, ಅನೇಕ ಕಾರ್ಯಗಳು ನಾವು ಪಡೆದುಕೊಳ್ಳಬೇಕಾದ ಅನೇಕ ಕಾತುರದಿಂದ ನೀವು ಕಾಯ್ತಾ ಇರ್ಬೋದು. ಅದಕ್ಕೆ ದೇವರು ಈ ದಿನದಲ್ಲಿ ವಾಗ್ದಾನಗಳನ್ನ ಮಾಡ್ತಾರೆ. ಯಾಕಂದ್ರೆ ದೇವರು, ಈ ಕರ್ತನು ವಾಸ ಮಾಡುವಂತ ಈ ದೇವಾಲಯ ಅಂದ್ರೆ ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ, ನಿಮ್ಮಲ್ಲಿ ವಾಸ ಮಾಡ್ತಾನೆ. ಆ ಆಲಯವನ್ನ ದೇವರು ಯಾವಾಗಲೂ ಬರಿದಾಗಿಯೂ ಶೂನ್ಯವಾಗಿಯೂ ಅನೇಕ ಹೋರಾಟಗಳಲ್ಲಿ, ಸಂಕಟಗಳಲ್ಲಿ ಸಿಲುಕಿ ಇರುವಂತೆ ದೇವರು ಎಂದಿಗೂ ಬಯಸುವುದಿಲ್ಲ. ಅದಕ್ಕೆ ದೇವರು ಹಾಗಾಯನ ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಈ ರೀತಿಯಾಗಿ ವಾಗ್ದಾನ ಮಾಡ್ತಾರೆ. ಈ ಆಲಯದ ಮುಂದಿನ ವೈಭವವು ಇಂದಿನ ವೈಭವಕ್ಕಿಂತಲೂ ವಿಶೇಷವಾಗಿರುವುದು, ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಹೇಳ್ತಾರೆ, ಈ ಆಲಯ, ದೇವರು ವಾಸಿಸುವಂತ ನಿಮ್ಮ ಆಲಯ, ನಿಮ್ಮ ಮನೆಯ ಕಾರ್ಯಗಳು, ನಿಮ್ಮ ಎಲ್ಲಾ ವಿಷಯದಲ್ಲೂ ದೇವರು ಹೇಳ್ತಾರೆ, ನಿಮಗೆ ಎರಡರಷ್ಟು ಆಶೀರ್ವಾದಗಳನ್ನ ದೇವರು ದಯಪಾಲಿಸುವಂತ ಕರ್ತನಾಗಿದ್ದಾನೆ. ಸಂಕಟದಲ್ಲಿ, ಹೋರಾಟಗಳಲ್ಲಿ, ಅನೇಕ ಹಿಂಸೆಗಳಲ್ಲೂ ಅನೇಕ ಜನಗಳು ಈ ದಿನದಲ್ಲಿ ಹಾದು ಹೋಗ್ತಾ ಇರ್ಬೋದು. ಪ್ರಿಯರಾದರೆ, ನಿಮ್ಮನ್ನ ನೋಡಿ ದೇವರು ಹೇಳ್ತಾರೆ, ನಿಮಗೆ ಎರಡರಷ್ಟು ಆಶೀರ್ವಾದ ಖಂಡಿತವಾಗಿ ದೇವರು ದಯಪಾಲಿಸುವಂತನಾಗಿದ್ದಾನೆ. ಈ ವಾಕ್ಯಗಳೆಲ್ಲ ಪ್ರವಾದನ ವಾಕ್ಯವಾಗಿ ನಿಮ್ಮ ಜೀವಿತದಲ್ಲಿ ನಂಬಿ, ಹೌದು ಸ್ವಾಮಿ, ಇದನ್ನ ಸ್ವಾಸ್ಯ ಮಾಡ್ಕೊಳ್ತೀನಿ ಅಂತ ಹೇಳಿ ನೀವು ಭರವಸೆಯಿಂದ ಇರುವಾಗ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡ್ತಾನೆ. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ಈ ದಿನದಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದ ಪ್ರಕಾರವಾಗಿ ಎಲ್ಲ ನಿನ್ನ ಮಕ್ಕಳಿಗೆ ದೇವರೇ ಆಶೀರ್ವಾದ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಸಂತೋಷ, ಸಮಾಧಾನ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲಿ. ವಾಕ್ಯದ ಆಶೀರ್ವಾದ ಅವರ ಜೀವಿತದಲ್ಲಿ ಪಡ್ಕೊಂಡು ಜೀವಿಸುವಂತೆ ಕೃಪೆ ಮಾಡಿ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಪ್ರೀತಿಯ ದೇವ ಜನರೇ, ನಿಶ್ಚಯವಾಗಲೂ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಮಾತ್ ಕಾರ್ಯಗಳನ್ನ ಮಾಡುವುದು ನಿಶ್ಚಯ. ನಂಬಿಕೆಯಿಂದ ಇರಿ, ಭರವಸೆಯಿಂದ ಇರಿ. ದೇವರು ನಿಮ್ಮ ಜೀವಿತದಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಮಾಡ್ತಾರೆ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವಿ. ಶಲೋಮ್. ದೇವರು ನಿಮ್ಮೊಂದಿಗೆ ಇರ್ತಾರೆ. ಆಮೆನ್.